ಲೋಕಸಭೆ ಚುನಾವಣೆಗೆ ಈಗಾಗಲೇ ಮುಹೂರ್ತ ನಿಗದಿಯಾಗಿದೆ. ಬೆಳಗಾವಿ ಮತ್ತು ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋಂಥ ಪ್ರಶ್ನೆ ಕೂಡ ಇರ್ತಕ್ಕಂಥ ಈಗಾಗಲೇ ಸಚಿವರ ಪುತ್ರರೇ ಅಖಾಡಕ್ಕಿಳಿತಾರೆ ಅನ್ನೋಂಥ ಚರ್ಚೆಗಳು ನಡೀತಾ ಇದ್ದಾವೆ. ಇವತ್ತು ಅಥವಾ ನಾಳೆ ಈ ಒಂದು ಹೆಸರು ಕೂಡ ಘೋಷಣೆ ಆಗುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳೋಣ. ಸರ್, ಈ ಬಾರಿ ರಾಜ್ಯದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು, ಅದರಲ್ಲೂ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಸ್ಥಾನ ಗೆಲ್ಲಬೇಕಾದಂಥ ಒತ್ತಡ ತಮ್ಮ ಮೇಲಿದೆ ಅಂತ. ಇಲ್ಲ, ನಮ್ದು ಎರಡು ಜವಾಬ್ದಾರಿ ಇದೆ, ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನೀವು ಹೇಳ್ದಂಗೆ ಇನ್ನು 2-3 ವರ್ಷದಲ್ಲಿ ಅಂತಿಮ ಘೋಷಣೆ ಆಗ್ಬೋದು. ಸೊ ನಮ್ಮದು ಕೂಡ ತಯಾರಿ ಮಾಡ್ತಾ ಇದ್ವಿ. ಯಾರೇ ನಿಂತರು, ನಮ್ಮವ್ರನ್ನೆಲ್ಲಿ ಅಥವಾ ಕಾರ್ಯಕರ್ತರು ಯಾರು ನಿಂತರು ಕೂಡ ಗೆಲ್ಲಲಿಕ್ಕೆ ಏನು ತಯಾರಿ ಮಾಡೋಕೆ ಅದು ಮಾಡ್ತಾ ಇದ್ವಿ. ಪ್ರಮುಖವಾಗಿ ಬೆಳಗಾವಿ ಅಭ್ಯರ್ಥಿ, ಚಿಕ್ಕೋಡಿ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ, ಸತೀಶ್ ಜಾರಕಿಹೊಳಿ ಪುತ್ರಿ, ಇದು ಪಕ್ಕನಾ ಸರ್? ಇಲ್ಲ, ಪಕ್ಕ ಇಲ್ಲ. ಪಕ್ಕ ಮಾಡಲಿಕ್ಕೆ ಓಡಾಡ್ತಿದ್ವಿ. ಈಗ ಎಲ್ಲ ಕಡೆ ನಿನ್ನೆ ಚಿಕ್ಕೋಡಿ ಹೋಗಿದ್ದೀವಿ, ಲಕ್ಷ್ಮಣ ಸವದಿ ಅವ್ರಿಗೆ ಭೇಟಿ ಆದ್ವಿ, ಪ್ರಕಾಶ್ ಹುಕ್ಕೇರಿ, ರಾಜು ಕಾಗೆ, ಮಹೇಶ್ ತಮ್ಮಣ್ಣವರು. ನಾಳೆ ಕೂಡ ರಾಯಬಾಗ್ ಹೋಗ್ತಾ ಇದ್ವಿ, ನಿಪ್ಪಾಣಿ, ಹುಕ್ಕೇರಿ. ಅವರೆಲ್ಲ ಅಭಿಪ್ರಾಯ ಪಡೆದೇ ಅಂತಿಮವಾಗಿ ಘೋಷಣೆ ಮಾಡ್ತೀವಿ. ಸರ್, ಒಂದು ಕಡೆ ಲಿಂಗಾಯತು, ಇನ್ನೊಂದು ಕಡೆ ಅಹಿಂದ ವರ್ಗದವರಿಗೆ ಅಂತೇಳಿ. ಸೊ ಹಾಗಾಗಿ ಈ ವಿಧಾನಸಭಾ ಚುನಾವಣೆಯಲ್ಲಿ ಬಂದಂಥ ಮತಗಳ ಲೆಕ್ಕಾಚಾರಕ್ಕೂ ಲೋಕಸಭೆ ಚುನಾವಣೆ ಮತಗಳ ಲೆಕ್ಕಾಚಾರ ತಾಳೆ ಮಾಡಿ ಅಭ್ಯರ್ಥಿ ಕಣಕ್ಕಿಳಿಸೋ ಸರಿನಾ ಅಂತ ಮಾಡ್ಬೇಕು. ಎಲ್ಲಾನು ಸ್ಟ್ರಾಟಜಿ ವರ್ಕೌಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಕೂಡ ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಎಲ್ಲ ಸಮುದಾಯಗಳನ್ನು ನಾವು ಹಿಡಿದಿಟ್ಕೊಳ್ಳಿಕ್ಕೆ ಈ ಸ್ಟ್ರಾಟಜಿ ಮಾಡ್ತಾ ಇದ್ದೀವಿ. ಒಂದು ಕಡೆ ಲಿಂಗಾಯಿತು, ಒಂದು ಕಡೆ ನಾನ್ ಲಿಂಗಾಯಿತು. ಸೊ ಯಾಕೆಂದ್ರೆ ಅವರು ಕೂಡ ಬಹುಸಂಖ್ಯಾತರು ಇದ್ದಾರೆ, ಭಾಳಷ್ಟು ಜನ ಅಹಿಂದ ವರ್ಗ. ಲಿಂಗಾಯತು ಕೂಡ ಬಹುಸಂಖ್ಯಾತರು ಇದ್ದಾರೆ. ಸೊ ಹೀಗಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ರಣನೀತಿ ಮಾಡ್ತಾ ಇದ್ದೀವಿ. ಸೊ ಪ್ರಮುಖವಾಗಿ ಚಿಕ್ಕೋಡಿ ಲೋಕಸಭೆ ಬಂದಾಗ ಪ್ರಿಯಾಂಕಾ ಜಾರಕಿಹೊಳಿ ಹೆಸರಿಗೆ ಎಲ್ಲರೂ ಕೂಡ ಸಮ್ಮತಿ ಸೂಚಿಸ್ತಾ ಇದ್ದಾರೆ ಸರ್. ಕುಟುಂಬದಲ್ಲಿ ಅದಕ್ಕೆ ಅನುಮತಿ ಕೊಟ್ಟಿದ್ದಾರಾ ಅಂತ? ಯಾಕಂದರೆ ರಾಜಕಾರಣಕ್ಕೂ ಮತ್ತು ಕುಟುಂಬ ಭಾಳ ವ್ಯತ್ಯಾಸ ಆಗುತ್ತೆ. ಇಲ್ಲ, ಕುಟುಂಬಕ್ಕಿಂತ ಮೂಲಕ ಕಾರ್ಯಕರ್ತರು ಒಪ್ಪಬೇಕು, ಶಾಸಕರು ಒಪ್ಪಬೇಕು, ಅದು ಭಾಳ ಮುಖ್ಯ. ಅದನ್ನು ನಾವು ಎಲ್ಲ ಅಭಿಪ್ರಾಯ ಪಡಲಿಕ್ಕೆ ಟೂರ್ ಮಾಡ್ತೇವೆ. ನಾಳೆ ಕೂಡ ಮಾಡ್ತೀನಿ, ಆಮೇಲೆ ಅಂತಿಮ ನಿರ್ಧಾರ ಮಾಡ್ತೀವಿ. ಇವಿಷ್ಟು ಏನಂದರೆ ಸತೀಶ್ ಜಾರಕಿಹೊಳಿ ಅಂತ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸಿ, TV5 ಬೆಳಗಾವಿ.